ಈ ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ರಿಸಲ್ಟ್ ಅಪ್ಡೇಟ್ ಬಗ್ಗೆ ಹಾಗೂ ನೆಕ್ಸ್ಟ್ ಥರ್ಡ್ ರೌಂಡ್ ಅಲ್ಲಿ ಆಮೇಲೆ ಒಂದು ಗುಡ್ ನ್ಯೂಸ್ ಅನ್ನೋದಿದೆ ಎಲ್ಲ ಸ್ಟೂಡೆಂಟ್ಸ್ಗೆ. ಅದು ಆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೋಬೇಡಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ಸೆಕೆಂಡ್ ರೌಂಡ್ ರಿಸಲ್ಟ್ ಆಗಿ ಬರುತ್ತೆ ಅಂತ ನೋಡಿ. ಮೊದಲನೇದಾಗಿ ನಮ್ದು MCC ಕೌನ್ಸಿಲಿಂಗ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕು. ಅದಾದ್ಮೇಲೆ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ KCET ರಿಸಲ್ಟ್ ಬರುತ್ತೆ. KCET ಆಯ್ತು, ನೀಟ್ ಆಯ್ತು, ಅಂದ್ರೆ KE ರಿಸಲ್ಟ್ ಬರೋದು ಆಫ್ಟರ್ MCC ರಿಸಲ್ಟ್. ಮೊದಲನೇದು ಕ್ಲಾರಿಟಿ ಸಿಕ್ತು. ಓಕೆ, ಈಗ ನಿಮ್ಗೆ ಏನಾದ್ರು ಈಗ ಸೆಕೆಂಡ್ ರೌಂಡ್ ನಿಮ್ಮ ಫೈನಲ್ ರಿಸಲ್ಟ್ ನಿಮ್ಗೆ ಏನು ಕೊಡ್ತೀನಿ ಅಂದರೆ 29/8/2025 ಆಫ್ಟರ್ 1 o'clock ಅನ್ನೋದು ಅದು ಬಿಡ್ತಾರೆ. ಅದರಲ್ಲಿ ಯಾವುದೇ ಥರ ತೊಂದರೆ ಆಗಲ್ಲ. ಅಂದರೆ ನಿಮಗೆ ಈ ಫೈನಲ್ ರಿಸಲ್ಟ್ ಬಿಟ್ಟು MCC ಕೌನ್ಸಿಲಿಂಗ್ ರಿಸಲ್ಟ್ ಬರೋವರೆಗೂ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಲ್ಲ. ಮತ್ತೆ ನಿಮಗೆ ನೆಕ್ಸ್ಟ್ ಥರ್ಡ್ ರೌಂಡ್ ಇರುತ್ತಾ ಇಲ್ವಾ? ಸಾಕಷ್ಟು ಜನಕ್ಕೆ ಥರ್ಡ್ ರೌಂಡ್ ಇರುತ್ತೆ ಅನ್ನೋದೇ ಗೊತ್ತಿಲ್ಲ ನೋಡಿ. ಪ್ರತಿ ವರ್ಷ ಆದರೆ ಸೆಕೆಂಡ್ ರೌಂಡ್ ಮುಂದೆ ನಾರ್ಮಲ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅದನ್ನ ಥರ್ಡ್ ರೌಂಡ್ ಅಂತ ಕರೀತೀವಿ ನಾವು. ಅದು ನಾರ್ಮಲ್ಗೆ ಪ್ರೊಸೀಜರ್ ಅಂದರೆ ಚಾಯ್ಸ್ 4 ಕೊಡ್ತೀವಿ, 1 2 3 4. ಈ ವರ್ಷ ನಿಮಗೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಡೋದಿಲ್ಲ ಅಂತಂದು ಅವ್ರು ಹೇಳಿದ್ದಾರೆ. ಅದರಿಂದ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಿದೆ. ಅಂದರೆ ಯಾವ ಥರ ಥರ್ಡ್ ರೌಂಡ್ ಇರುತ್ತೆ, ಯಾಕಂದರೆ ಚಾಯ್ಸ್ ಅಂತ ಹೋಗ್ಬೇಕು, ಇಲ್ಲಾಂದರೆ ಚಾಯ್ಸ್ 4 ತಗೋಬೇಕು. ಹೌದು, ಖಂಡಿತ ನೀವು ಅಡ್ಮಿಷನ್ ಆಗ್ಬಿಟ್ಟಾದ್ರೆ ನೀವು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ಕಂಪ್ಲೀಟ್ ಆಗಿ ಥರ್ಡ್ ರೌಂಡ್ ಬಗ್ಗೆ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮೇನ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನಪ್ಪ ಅಂದರೆ ನೀವೇನಾದರೂ ಕಾಸ್ಟ್ ಆನ್ ಡಿಪಾಸಿಟ್ ಏನು ನಿಮಗೆ ಟೈಮ್ ಕೊಟ್ಟಿದ್ರು ನೋಡಿ, ಅಂದರೆ ನೀವು ಒಂದು MCC ಕೌನ್ಸಿಲಿಂಗಲ್ಲಿ ಸೀಟ್ ಸಿಕ್ಕರೆ ಅಲ್ಲಿ ನೀವು ಅಡ್ಮಿಷನ್ ಆಗಬೇಕು. ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಟ್ಟಾಗ ಇಲ್ಲ KEದಲ್ಲಿ ಕೌನ್ಸಿಲಿಂಗಲ್ಲಿ ಅಂದರೆ KEದಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಇಲ್ಲಿ ಸೀಟ್ ಸಿಕ್ಕರೆ ಇಲ್ಲಿ ಅಡ್ಮಿಷನ್ ಆಗಬೇಕು. ನೀವು ಅಲ್ಲಿ ಅಡ್ಮಿಷನ್ ಆಗಿಲ್ಲ, ಇಲ್ಲಿ ಅಡ್ಮಿಷನ್ ಆಗಿಲ್ಲ ಅಂದರೆ ನಿಮಗೆ ಸೀಟ್ ಸಿಕ್ಕು ಅಡ್ಮಿಷನ್ ಆಗಿಲ್ಲ ಅಂದರೆ ಕಾಸ್ಟ್ ಆನ್ ಡಿಪಾಸಿಟ್ ರೀಪೇಮೆಂಟ್ ಮಾಡಲ್ಲ. ಓಕೆನಾ? ಇದು ಆಲ್ರೆಡಿ ಗೊತ್ತಿದೆ. ಮತ್ತು ಇನ್ನೊಂದ್ಸರಿ ಎಚ್ಚರಿಸೋಣ, ಯಾಕಂದರೆ ಸ್ಟೂಡೆಂಟ್ಸಿಗೆ ಗೊತ್ತಾಗಿಲ್ಲ ಅಂದರೆ ಒಂದು 2 ಕಡೆ ಒಂದು ಸೀಟ್ ಅಂದರೆ ಅಲ್ಲೇ ಸೀಟ್ ಸಿಕ್ಕು ಅಲ್ಲಿಂದ ಸೀಟ್ ಸರೆಂಡರ್ ಮಾಡಿ ಅಲ್ಲಿ ಇಷ್ಟ ಆಯ್ತು ಅಂದ್ರೆ ಅಲ್ಲಿ ಆ ಇಷ್ಟ ಇಲ್ಲ, ನಂಗೆ KEದಲ್ಲಿ ಸೀಟ್ ಸಿಕ್ಕಿರೋ ಸೀಟ್ ಇಷ್ಟ ಆಯ್ತು ಅಂದರೆ ನೀವು ಇಲ್ಲಿ ಕಂಟಿನ್ಯೂ ಮಾಡ್ಬೋದು. ನಂಗೆ KE ಸೀಟ್ ಇಷ್ಟ ಇಲ್ಲ, ನಮ್ಮ MCC ಕೌನ್ಸಿಲಿಂಗ್ ಸೀಟ್ ಇಷ್ಟ ಆಯ್ತು ಅಂದರೆ ಅಲ್ಲಿ ಬೇಕಾದ್ರೆ ಅಡ್ಮಿಷನ್ ಆಗ್ಬೋದು. ಓಕೆ, ಈಗ ನಿಮಗೆ ಮಾಹಿತಿ ಏನಪ್ಪ ಗೊತ್ತಾಯ್ತು ಅಂದರೆ ನಿಮ್ಮದು MCC ಕೌನ್ಸಿಲಿಂಗ್ ರಿಸಲ್ಟ್ ಬಿಡೋವರೆಗೂ ಸೆಕೆಂಡ್ ರೌಂಡಲ್ಲಿ ನಮ್ಮ ಅಂದರೆ KEದಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಲ್ಲ. ಓಕೆ, ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ, ಅಲ್ಲಿ ಯಾವುದೇ ಥರ ತೊಂದರೆ ಆಗಲ್ಲ. ಚೇಂಜಸ್ ಆಗುತ್ತೆ, ಯಾಕಂದರೆ ಥರ್ಡ್ ರೌಂಡ್ ಬಂದ ತಕ್ಷಣ ತುಂಬ ಸೀಟ್ ಇನ್ಕ್ರೀಸ್ ಆಗುತ್ತೆ. ಖಂಡಿತ ಹೇಳ್ತಿದ್ದಾರೆ. ಯಾಕಂದರೆ 400 ಸೀಟ್ಸು MCCಯಲ್ಲಿ ಸೀಟ್ಸು ಬರ್ತಾ ಇದ್ದಾವೆ. ಹೌದು, ಇದು ಜಸ್ಟ್ ಅಸಂಪ್ಷನ್ ಪ್ರೆಡಿಕ್ಷನ್ಸ್ ಅಷ್ಟೇ. ಎಲ್ಲ ಒಂದು ಯೂಟ್ಯೂಬರ್ಸ್ ಹೇಳ್ತಿದ್ದಾರೆ, ಇನ್ನೂ ಕನ್ಫರ್ಮ್ ಆಗಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಬರೋ ಸಾಧ್ಯತೆ ಇದೆ, ಎಸ್ ಅಷ್ಟೇ ಹೇಳ್ಬೋದು, ಬರುವಂಥ ಸಾಧ್ಯತೆ ಇದೆ. ಅವರು 800 ಸೀಟ್ಸ್ಗೆ ಅಪ್ಲೈ ಮಾಡಿದ್ದು 400 ಸೀಟ್ಸ್ ಕೊಡುವಂಥ ತುಂಬ ಸಾಧ್ಯತೆ ಇದೆ. ಹೀಗೆ ಪ್ರೆಡಿಕ್ಷನ್ ಅಷ್ಟೇ. ನೆಕ್ಸ್ಟು ನಿಮಗೆ ಥರ್ಡ್ ರೌಂಡ್ ಹೋಗ್ತಿದ್ದೀನಿ ಅಂತಂದರೆ ನಿಮಗೆ ಅಡ್ಮಿಷನ್ ಆಗಿ ಹೋಗಬೇಕಾಗುತ್ತೆ. KCET ಸ್ಟೂಡೆಂಟ್ಸ್ ಆದರೆ ಅಷ್ಟೇ. KCET ಸ್ಟೂಡೆಂಟ್ಸ್ ಏನಂತ, ಯಾಕಂದರೆ ನಿಮಗೆ ಚಾಯ್ಸ್ 1 and 4 ಅಷ್ಟೇ 2 ಅವಕಾಶ ಇರೋದು. ಅಂದರೆ ನಿಮಗೆ ಅಪ್ಗ್ರೇಡ್ ಆಯ್ತು ಅಂದರೆ ನಿಮಗೆ ತಿಳಿಸ್ತಾರೆ, ಆಯಿತಾ? ನೀವು ಅದರ ನೆಕ್ಸ್ಟ್ ಪ್ರೊಸೀಜರ್ ಕಂಟಿನ್ಯೂಸ್ ಆಗಿ ನಮ್ಮ ಒಂದು ಚಾನಲ್ ಸಿಗ್ತಿರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಥರ್ಡ್ ರೌಂಡ್ ಇಲ್ಲ ಅಂತ ಸಾಕಷ್ಟು ಜನ ಕೊಂತಿದ್ರು, ಇದೇ ಥರ್ಡ್ ರೌಂಡ್ ಇದೆ. ಓಕೆನಾ? ಮತ್ತೊಂದು ಇನ್ನೊಂದ್ಸರಿ ಹೇಳ್ತೀನಿ, ಥರ್ಡ್ ರೌಂಡ್ ಅನ್ನೋದು ಇದೆ, ಅನ್ನೋ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕರಿತೀವಿ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇರ್ತೀವಿ ಮುಂಬರೋ ದಿನಗಳಲ್ಲಿ. ಓಕೆನಾ? ಓಕೆ, ಈಗ ನಿಮ್ಮದು ಮಾಹಿತಿ ಗೊತ್ತಾಯ್ತು ಅನ್ಸುತ್ತೆ. MCC ಕೌನ್ಸಿಲಿಂಗಲ್ಲಿ ಏನಾಗಿದೆ, ಯಾವ ಥರ ಅವರು ಅನೌನ್ಸ್ಮೆಂಟ್ ಆದ್ರೆ ನೆಕ್ಸ್ಟ್ ನಮ್ಮ ಒಂದು KEದವರು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅನ್ನೋದಾಯ್ತಾ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಲಾಸ್ಟ್ ಅಪ್ಡೇಟ್ ಅಂದರೆ ಈಗ ಸೆಕೆಂಡ್ ರೌಂಡ್ ಮುಗಿದ್ಮೇಲೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಥರ್ಡ್ ರೌಂಡ್ ಆದಮೇಲೆ ಅಲ್ಲಿ ನಿಮಗೆ ಯಾವುದೇ ಥರ ಚಾಯ್ಸ್ ಎಂಟ್ರಿ ಕೊಡಲ್ಲ. ಓಕೆನಾ? ಅಲ್ಲಿ ಅಡ್ಮಿಷನ್ ಆಗಲೇಬೇಕು, ನೋ ಚಾನ್ಸ್, ಜಸ್ಟ್ ಅಡ್ಮಿಷನ್ ಆಗಬೇಕು ಥರ್ಡ್ ರೌಂಡ್ ಹೋಗ್ಬೇಕಂದ್ರೆ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಪ್ರೊಸೀಜರ್ ಒಂದೊಂದು ಹೇಳ್ತಿರ್ತೀವಿ. ನಿಮಗೆ ಇವಾಗ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ಇನ್ನು ಏನಾದರೂ ಡೌಟ್ಸ್ ಇದೆ ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮ್ಮ ಡೌಟ್ಸ್ ಏನಿದೆ. ಅದಕ್ಕೆ ನೆಕ್ಸ್ಟ್ ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡೋದಾದ್ರೆ ತಿಳಿಸ್ತೀವಿ. ಇಲ್ಲ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದ್ರೆ ಅಲ್ಲಿ ಕೂಡ ನಿಮಗೆ ಟೆಕ್ಸ್ಟ್ ಅಲ್ಲಾದರೂ ತಿಳಿಸ್ತಾ ಇರ್ತೀವಿ. ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿ ಮುಂಬರೋ ದಿನಗಳಲ್ಲಿ ತುಂಬಾ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ಸ್ ಇದೆ. ಗೌರ್ಮೆಂಟ್ ಅಂತಂದರೆ SSP ಸ್ಕಾಲರ್ಶಿಪ್ ಖಂಡಿತ ಬರುತ್ತೆ. ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ತುಂಬಾ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನೀವೇನಾದ್ರು BSc ನರ್ಸಿಂಗ್ ಅಡ್ಮಿಷನ್ ಆಗಿದ್ರೆ DM ಮಾಡಿ, BSc ನರ್ಸಿಂಗ್ ಡೈರೆಕ್ಟ್ ಅಡ್ಮಿಷನ್ ಅಂತಂದು ಅದು ಸೇಮ್ KCET ಫೀಸಲ್ಲಿ ನಿಮಗೆ ನಾರ್ಮಲ್ ಅಡ್ಮಿಷನ್ ಆದರೆ ಕೊಡಿಸ್ತಾ ಇರ್ತೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ